ನಿರೀಕ್ಷೆಯ ಫಲಿತಾಂಶ ನಮ್ಮ ಪಾಲಿಗೆ ಬರಲಿಲ್ಲ. ಹಾಗಿದ್ರೆ ನಾವೇ ನಾವೇ ಮುಂದಾಗುವುದಾ? ಇನ್ನು ನಮ್ಮಲ್ಲಿ ಜನ ಇದ್ದಾರೆ. ಯಾರು ಹೋಗಬೇಕು ಅವರು ಹೋಗಲೇಬೇಕು. ಒಬ್ಬ ಇದ್ದಾನೆ, ಅವನು ಮಾತಾಡಿಕ ಪ್ರಾರಂಭ ಮಾಡ್ದಂತಾದ್ರೆ ಯಾರು ಅವನ ಎದುರಿನಲ್ಲಿ ಮಾತಾಡುವುದಿಲ್ಲ. ಯಾಕೆ? ಅವನಿಗೆ ತಲೆಯಲ್ಲಿ ಅಷ್ಟು ಉಂಟು. ಈಗ ಅವ ಇಲ್ಲಿ ಬಂದಂತಾದ್ರೆ ನನ್ನನ್ನು ಬಿಡುವುದಿಲ್ಲ. ಇನ್ನು ನನಗಿನ್ನು ಎಷ್ಟು ಹೇಳಬೇಕು, ಯಾವ್ಯಾವ ರೀತಿ ಹೇಳಬೇಕು, ಹೇಳಿಸ್ಕೊಳ್ಳು ನಾನೇ ಪುಣ್ಯವಂತ. ಹೇಳ್ತಾನೆ ಹೇಳೋದು ಖಂಡಿತ ಹೌದು. ಆದ್ರೂ ಸಹ ಅವನನ್ನ ಕರೆದೊಂದು ಪ್ರಯತ್ನ ಪಟ್ರೆ ಇದೇ ಸರಿ. ಯಾರಲ್ಲಿ ತಾಲೂಕರನ್ನ ಬರ ಹೇಳಿ ಒಬ್ಬೆ ಹಾಕಿ ಇಲ್ಲಿ ಹೋದ್ರೆ ನಾವು ಕುಣಿಲಿಕ್ಕೆ ಬಂದದ್ದ. ಇಲ್ಲಿವರೆಗೆ ಬಾಳ ಕುಣಿದವ್ರ ಕತೆ ಏನು ಅಂತ ನೋಡುವ ಅಂತ ಬಂದದ್ದ. ಮತ್ ನಾವೆಲ್ಲ ಕುಣಿದು ಅದ್ ಕತೆ ಮುಗೀತು. ಕರ್ದದ್ ನನ್ನೇ ಅಲ್ವಾ? ನಾನೇ ದಾರುಕ ವಂದ್ಯ ಮಹಾರಾಯ. ರಾಜೀವನಾಭ. ಏನಂದೆ? ರಾಜೀವನಾಭ. ಹಾಗಂದ್ರೆ ಏನ ದಾರುಕ? ಇಲ್ಲಪ್ಪ, ನಾವೊಂದು ಜೀವಮಾನದಲ್ಲಿ ಏನಾದ್ರೂ ಒಳ್ಳೆ ಶಬ್ದ ಹಾಕುವ ನೋಡಿದ್ರೆ ನಿಮಗೆ ನಾವು ಹೇಳಿದ ಕೂಡಲೇ ಜಿಜ್ಞಾಸೆ ಬರುವುದು. ಹಾಗಂದ್ರೇನು, ಹೀಗಂದ್ರೇನು? ಅಲ್ಲ ಪುಣ್ಯಾತ್ಮ, ಇದು ನಾನೇನು ಪ್ರಥಮ ಕರೆದದ್ದಲ್ಲ. ಆ ಹೆಸರು ನಿನಗೆ ಮೊದಲಿಂದ ಉಂಟು. ಹೌದು, ಬಹಳ ಜನ ಕರೆದಿದ್ದಾರೆ ಅಲ್ವಾ? ಆಗ ನಿಂಗೆ ಅದು ಏನು ಎನ್ನುವ ಸಮಸ್ಯೆ ಬರಲಿಲ್ಲ. ಈಗ ನಾನು ಕರೆದಾಗ ಬಂತ. ಕರೆಯುವವರಿಗೆ ಅದು ಗೊತ್ತಿದ್ದೇ ಕರೆದದ್ದಲ್ವಾ? ಹೌದು. ಕೇಳುವ ನಿನಗೂ ಗೊತ್ತುಂಟಲ್ಲ? ನನಗೂ ಗೊತ್ತುಂಟು. ಮತ್ತೆ ಸಾರ್ವಜನಿಕವಾಗಿ ನಂಗೆ ಗೊತ್ತಿದ್ರು ನಾ ಹೇಳುವುದಿಲ್ಲ. ಇದು ಒಳ್ಳೆ ಬುದ್ಧಿವಂತಿಕೇನು? ಯಾಕೆ? ಅಲ್ಲ, ಗೊತ್ತುಂಟು. ಅದೇನು ದೊಡ್ಡ ಪರಬ್ರಹ್ಮ ಅಲ್ಲ, ಅದು ಸಾಮಾನ್ಯ ಶಬ್ದದೊಳಗೆ ಬಂದತ್ತೆ. ಆದ್ರೆ ಅದು ಹೇಳುವ ಅಗತ್ಯ ಇಲ್ಲ. ನನಗೆ ಆಶ್ಚರ್ಯ ಆದದ್ದು ಏನು ಗೊತ್ತ ಕೃಷ್ಣಯ್ಯ? ಏನದಾರುಕ? ಓ, ನೆನಪಿಲ್ಲ ಮಾರೇ, ನೀವು ನಮಸ್ಕಾರ ಮಾಡಲಿ. ನಮಗೆ ಆಚಾರ ಅಲ್ಲಲ್ಲ, ಹಾಗಲ್ಲ. ಇದು ವಿಷಯದ ತೀವ್ರತೆ ಬಂದಾಗ ನಿನಗೆ ನಾನು ಮೊದಲಾಗಿ ನಮಸ್ಕಾರ ಕೊಡ್ಬೇಕು. ನೀ ಬಯಸ್ತೆ ಅಂತಲ್ಲ. ನೀನು ಹೋದಲ್ಲಿವರೆಗೂ ನಿಮ್ಗೆ ಸಿಕ್ಕುವುದೇ, ಅದು ನೀ ಬಯಸುವುದಲ್ಲ. ಅಲ್ಲ, ಆದ್ರೆ ನಾವು ಕೊಡುವುದು ಶಿಷ್ಟಾಚಾರ ಅಲ್ವಾ? ಆದ್ರೆ ಇವತ್ತಿನ ಪರಿಸ್ಥಿತಿ ನನಗದು ನೆನಪೋಯ್ತು. ಇವತ್ತಿನ ಪರಿಸ್ಥಿತಿ ಯಾಕೆಂದ್ರೆ ನಿನ್ನ ಮುಖ ಈ ರೀತಿ ನಾನು ನೋಡಿದ್ದಿಲ್ಲ ಎಲ್ಲಿವರೆಗೆ ಅಂತ ಹೇಳಿದ್ರೆ ಎಲ್ಲವರು ಅಳ್ತಾ ಇದ್ರು, ನೀನು ನಗಾಡುವ ಅಂತ ಮನುಷ್ಯ ನೀನು. ಎಲ್ಲ ನಗಾಡ್ತಿದ್ದು ಬಿಟ್ರೆ ಅವತ್ತು ಹತ್ರ ಹೊತ್ತೆ ನೀನು. ಇದು ಹೊಗಳಿಕೆಯ ತಗಳಿಕೆ ಅಂದ್ರೆ ನಿನ್ನ ಭಾವ ಮತ್ತು ನಿನ್ನ ಕ್ರಿಯೆ, ಇದಕ್ಕೆ ಎಲ್ಲವರಾಗ ನೀನಲ್ಲ. ನಿನ್ನ ಬಗ್ಗೆ ಮಾತೇ ಆಗುಂಟು. ಓಡಿ ನಗಾಡಿ ಅಲ್ಲ ಹಾರಿ ಹೇಳ್ಬೇಕತ್ತಿಲ್ಲ. ಇಂಥದ್ದೆಲ್ಲ ಮಾಡ್ದವ ನೀನು. ಆಡಿಕೊಂದವ, ಓಡಿಕೊಂದವ, ನಗಾಡಿಕೊಂದವ. ಈ ಕೊಲ್ಲುವಲ್ಲೆಲ್ಲ ನಗಾಡ್ಕ ಕೊಲ್ಲುದುಂಟು ಅಲ್ಲ, ವಿಚಾರ ಹೇಳೋದು. ಕೊಲ್ಲುವನಿಗೊಂದು ಸಿಟ್ಟು ಬರಲೇಬೇಕು ಸಹಜವಾಗಿ. ಆದ್ರೆ ಎಲ್ಲವರಾಗಲ್ಲ ನೀನು ಎನ್ನುವುದಕ್ಕದು ಉದಾಹರಣೆ. ಆದ್ರೆ ಇವತ್ತು ಮಾತ್ರ ನನಗೆ ಆಶ್ಚರ್ಯ ಆಗೋಯ್ತು. ಯಾಕದಾರು? ಕೃಷ್ಣಯ್ಯ, ನಿನ್ನ ಮುಖ ನೋಡ್ಲಿಕ್ಕೆ ಆಗುದಿಲ್ಲ ನನಗೆ. ಕೊಳದಲ್ಲಿದ್ದಂತ ತಾವರೆಯನ್ನು ಕಿತ್ತು ಬಂಡೆಗಲ್ಲಿಗೆ ಅಪ್ಪಳಿಸಿದರೆ ಹೇಗೆ ಅದು ಕರಟಿ ಮುರುಟಿ ಸುರುಟಿ ಹೋಗುದಿಲ್ವ, ಆ ರೀತಿ ನಿನ್ನ ಮುಖ ಉಂಟು. ಮುಖಾರವಿಂದ ಹೇಳುವ ಸಾಧ್ಯತೆ ಇಲ್ಲ. ಯಾಕೆ ಹೀಗೆ? ಈ ದಾರುಕ ದ್ವಾರಕೆಯಲ್ಲಿದ್ದಾಗ ಹೀಗಾಗುವ ಸಾಧ್ಯತೆ ಉಂಟಾ? ನೀನಿದ್ದಾಗಲೂ ಈ ರೀತಿ ಆಗ್ಲಿಕ್ಕೆ ಸಾಧ್ಯತೆ ಉಂಟಾ? ಅದು ತಲೆ ಬಿಸಿ ಆದದ್ದು. ಆಯ್ತಲ್ಲ, ಈಗ ಏನಾಗಬೇಕು, ಯಾಕೆ ಕರೆದೆ ಹೇಳು ಕೃಷ್ಣಯ್ಯ. ಈಗ ನಿನಗೆ ವಿಚಾರ ಗೊತ್ತಿಲ್ವೇನೋ? ನಂಗೆ ಬಹಳ ಗೊತ್ತುಂಟು. ಅದರಲ್ಲಿ ಇದ್ಯಾವ್ದು ಅಂತ ಗೊತ್ತಾಗಲಿಲ್ಲ. ಗಯನ ಪ್ರಕರಣ. ಏನ? ಗಯನ ಪ್ರಕರಣ. ಗಯ? ನಾನು ಪ್ರತಿಜ್ಞೆ ಮಾಡಿದ್ದು ಅದೇ. ಯಾವ್ದ್ರ ಸಲುವಾಗಿ ಮಾಡಿದ್ದೀರಿ? ಅದು ಅಗ್ಗವನ್ನ ಮಲಿನ ಮಾಡಿದ ಎಂಬ ಅಲ್ವಾ? ಆ ಕಾರಣಕ್ಕಾಗಿ 8 ದಿನದೊಳಗೆ ಅವನ ಕೊರಳನ್ನ ಕತ್ತರಿಸ್ತೇನೆ. ಇಲ್ದಿದ್ರೆ ಅಗ್ನಿಗಾಹುತಿ. ಅಗ್ನಿಗೆ ಆಹುತಿ.
ಅಗ್ನಿ ಕೊನೆಗೆ ಆಹುತಿಯೇ ಬಿಟ್ಟರೆ ತಾಪತ್ರ ಇಲ್ಲ ಅದ್ ನಂಗೆ ಕಲ್ಪನೆ ಉಂಟು. ಅದಲ್ಲ ಅದಲ್ಲ ಕೃಷ್ಣಯ್ಯ. ಅಂತೂ ಈ ಪ್ರಸಂಗ ಈ ಮಟ್ಟಕ್ಕೆ ತಂದದ್ ನೀನೇ ಅಲ್ವಾ? ಯಾಕ ಅಗತ್ಯ ಇತ್ತ ಕೃಷ್ಣ? ಈಗ ನೋಡು, ನಾನು ನನ್ನದೊಂದು ಸ್ವಭಾವ, ನನಗನಿಸಿದ್ದನ್ನು ಯಾರಾದರೂ ಹೇಳುವುದೇ. ಒಳ್ಳೆದ ಕೆಟ್ಟದ ಪ್ರಶ್ನೆ ಬೇರೆ, ಪರಿಣಾಮ ನೋಡಿ ಮಾತಾಡೋ ಕ್ರಮ ಇಲ್ಲ ನನಗೆ. ಆತ್ಮವಂಚನೆ ಮಾಡ್ಕೊಳ್ಳೋದಿಲ್ಲ. ಹಾಗಂತ ನಿನ್ನ ಬಗ್ಗೆ ಎಷ್ಟು ಅಭಿಮಾನ ಉಂಟು ಅಂತ ಹೇಳಿದ್ರೆ ಒಂದೇ ಮಾತು ಹೇಳ್ತೇನೆ, ನಾನಿನ್ನಲ್ಲಿ ಜಗಳ ಮಾಡಿಯೇನು. ಬೇರೆ ಯಾರಾದ್ರೂ ನಿನ್ನ ಬಗ್ಗೆ ಕೃಷ್ಣಯ್ಯ ಹೇಳಿದ್ರೆ ಅವರು ಕುತ್ತಿಗೆಗೆ ಬಾಯಿ ಹಾಕಿದ್ರು ಹಾಕಿದೆ, ನಾನು ಹಿಂದ್ ಮುಂದೆ ನೋಡ್ಲಿಕ್ಕಿಲ್ಲ. ಒಬ್ಬರೇ ಆದ್ರೆ ನೀನು ಒಂದೊಂದ್ಸಲ ಮಾಡೋ ಉಪದ್ರ ಉಂಟಲ್ಲ, ನಮಗೆ ತಲೆ ಎತ್ತದ ಹಾಗೆ ಮಾಡ್ಬಿಡ್ತೆ ಕೃಷ್ಣ. ಯಾಕದಾರುಕ ಇಲ್ಲೇ ಹೋದ್ರೆ ಅರ್ಘ್ಯ ಹೊಲಸಾಯ್ತಾ? ಹೌದಾ? ಆ ಕಾರಣಕ್ಕಾಗಿ ಅವನನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ಯಾ? ಒಳ್ಳೆ ಪ್ರತಿಜ್ಞಾಬದ್ಧನಾಗಿದ್ದೇನೆ. ಯಾಕೆ? ಅಗತ್ಯ ಏನುಂಟು? ಈಗ ಅವ ಹೊಲಸ ಮಾಡಿದವ ಹೌದು, ಸಾವಿಗೆ ಅವ ಸರಿಯಾದ ಜನ ಅಂತ ಆದ್ರೆ ನೀ ಪ್ರತಿಜ್ಞೆ ಮಾಡುದು ಯಾಕೆ? ಎಲ್ಲ ಕೊಲ್ಬಹುದಿತ್ತಲ್ಲ. ಅಲ್ಲ ಬಿಟ್ಟೆ ನಂಗೆ ಪ್ರಶ್ನೆ. ಇಲ್ಲೇ ಹೋದ್ರೆ ನೋಡೋ ಪ್ರಕರಣ ಸರಿ ತಕೋ, ಸಾಮಾನ್ಯರು ಮಾಡಿದ್ರೆ ಆಕ್ಷೇಪ ಮಾಡುವ ಸ್ಥಾನದಲ್ಲಿದ್ದವ್ರು ನೀವು. ಅಣ್ಣ ಬಿಟ್ಟರೆ ತಮ್ಮ, ಇಲ್ಲಿ ಯಜಮಾನಿಕೆ ಆಗಿ ಅಲ್ಲ. ನಾ ಯಾಕೆ ಹೇಳ್ತೇನೆ ಅಂತ ನೀವು ಮತ್ತೊಬ್ಬರಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡುವುದೇ ಕೃಷ್ಣಯ್ಯ? ಇಲ್ಲಿ ಹೋದ್ರೆ ವಿಚಾರ ಮಾಡು, ಹೊಲಸಾದದ್ದು ಅರ್ಘ್ಯ ಅಲ್ವಾ? ಅದು ಈಗ ಆಕಾಶ ಮಾರ್ಗವಾಗಿ ಹೋದದ್ದು ಯಾರು? ಗಯಗಂಧರ್ವ. ಕುದುರೆಯನ್ನು ಏರು ಹೊರಟಿದ್ದ, ಬಿದ್ದದ್ದು ಎಂಜಲ ಬೆವ್ರ. ಅದು ಸಂದಿಗ್ಧ ಉಂಟು. ಬೆವರು ಅಂತ ಹೇಳಿದ್ರೆ ದಿವ್ಯ ಅಶ್ವ, ಅದು ಬೆವರು ಪ್ರಶ್ನೆ ಇಲ್ಲ. ಬಿದ್ದರೆ ಎಂಜಲು ಅಂತಿರ್ಬಹುದು, ಎಂಜಲು ಬಿತ್ತು ಅಂತ ಇಟ್ಕೋ. ಅದಕ್ಕಾಗಿ ನೀನು ಸಿಟ್ಟು ಬಂದು ಪ್ರತಿಜ್ಞೆ ಮಾಡುವ ಬದಲು ಅದನ್ನು ಅಲ್ಲೇ ಚೆಲ್ಲುವುದು. ಮತ್ತೆ ಹೇಗೂ ನದಿಯೋ ನೀನು ಹೊರಗೆ ಕೊಟ್ಟದ ಜಾಗ ಉಂಟಲ್ಲ, ಅಲ್ಲಿ ನೀರಿತ್ತಲ್ವಾ, ಮತ್ತೊಂದು ಬೊಗಸೆ ತಕೊಳ್ಳುವುದು. ಅಭಿಮಂತ್ರಿಸಿ ಸೂರ್ಯನಿಗೆ ಕೊಟ್ರೆ ಅವ ನಂಗೆ ಬೇಡ ನಂಗೆ ಬೇಡ ಅಂತಿದ್ನ? ಅಲ್ಲಲ್ಲ ಅನ್ನುವುದಿಲ್ಲಲ್ಲ. ಅಂದ್ಮೇಲೆ ಪ್ರಕರಣ ದೊಡ್ಡ ಮಾಡಿದ್ದು ಯಾರು? ನಾನೇ. ಅಗತ್ಯ ಉಂಟ? ಈಗ ನಿನ್ನಲ್ಲೇ ಕೇಳ್ತೇನೆ ಕೃಷ್ಣಯ್ಯ, ಈಗ ಚಕ್ರಕ್ಕೆ ನೀನು ಅಪ್ಪಣೆ ಮಾಡಿದ್ರೆ ಆ ಕ್ಷಣಕ್ಕೆ ಅವನು ತಲೆ ಕತ್ತರಿಸೋದಿಲ್ವಾ? ಅರೆ ಕ್ಷಣ ಸಾಕಿ. ಮತ್ತೆ ನಿನ್ನ ಅಸ್ತ್ರ ಹೇಗೆ ಅಂದ್ರೆ, ಕೆಲವು ಅಲ್ಲ ಪಾಪ ಬಾಣ ಬಿಡಬೇಕು ಅಂತ ಆದ್ರೆ ಅದಕ್ಕೆ ಮಂತ್ರ ಹೇಳ್ಬೇಕು, ಅಭಿಮಂತ್ರಿಸಬೇಕು, ಬಾಣ ಹೊಡಿಬೇಕು, ಅದು ಕೆಲಸ ಮಾಡುವುದಿಲ್ಲ. ಹುಳು ಶರದ ಪ್ರಯೋಗ ಬೇರೆ, ಮಂತ್ರಾಸ್ತ್ರ ಆದ್ರೆ ಮಂತ್ರದಿಂದ ಅದು ಆಗ ಮಾಡಿ ಹೊಡಿಬೇಕು. ಅಷ್ಟು ಮಾಡಿದ್ರೆ ಅದು ಕ್ರಿಯೆಗೆ ಒದಗ್ತದೆ ಎನ್ನುವುದಕ್ಕೆ ಸಾಕ್ಷಿ ಹುಲ್ಕಡ್ಡಿ, ದರ್ಬೆ ಕಡ್ಡಿ ಹಿಡ್ಕೊಂಡು ಅಲ್ವಾ ಅವ ರಾಮ ಅಭಿಮಂತ್ರಿಸಿ ಬಿಟ್ನಂತೆ ಬ್ರಹ್ಮಾಸ್ತ್ರದ್ದು ಅಲ್ವಾ? ಆ ದರ್ಬೆ ಕಡ್ಡಿಯು ಕೆಲಸ ಮಾಡಿದೆ, ಬ್ರಹ್ಮಾಸ್ತ್ರ ಮಾಡುವ ಕೆಲಸ ಅದು ಮಾಡಿದೆ. ಹಾಗಿದ್ರೆ ಕಾಣುವ ಅಸ್ತ್ರದಿಂದಲ್ಲ, ಮಂತ್ರವೇ ಪ್ರಧಾನ. ಹಾಗೆ ಹೌದು ಅಂತಾದ್ರೆ ನಿನ್ನ ಸುದರ್ಶನಕ್ಕೆ ಅಭಿಮಂತ್ರಿಸಬೇಕಾದ ಅಗತ್ಯ ಉಂಟಾ? ಅದಕ್ಕಾಗತ್ಯ. ನೀನು ಸಂಕಲ್ಪ ಮಾಡ್ರೆ ಸಾಕು, ಕತ್ತರಿಸಿ ಬಿಸಾಡಿ ಬರ್ತದೆ. ಗುಟ್ಟೆ ಹೇಳಲಿಕ್ಕೆ ಹೋದ್ರೆ ಹುಡುಕುದು ಬೇಡ, ಕೂತಲ್ಲಪ್ಪಣೆ ಮಾಡ್ರು ಕೊಲ್ತದೆ. ಇದು ಎಂತ ಕತೆ ಅಂತ ನಂಗೆ ಗೊತ್ತಿಲ್ಲ. ಈಗ ನಿನ್ನ ಹತ್ರ ನಾನು ಒಂದು ಮಾತು ಕೇಳ್ತೇನೆ. ಏನದಾರುಕ? ಕಣ್ಣಿಗೆ ಸಿಕ್ಕದ ಅಪರಾಧಿ ಕಣ್ಣು ಮುಂದಿದ್ದಾಗ ಬಿಟ್ಟದ್ದು ಯಾಕೆ ಕೃಷ್ಣಯ್ಯ? ಮತ್ತೆ ಈ ಹುಡುಕ್ಸಿದ್ದು ಯಾಕೆ? ಇದು ನೀನಂತಲ್ಲ, ನಮ್ಮ ದೇಶದ ದುರಂತ. ನಮ್ಮ ದೇಶದ ಅಪರಾಧಿ ಕಣ್ಣು ಮುಂದಿದ್ದಾಗ ಬಿಟ್ಟಗ ಕೂತ್ಕೊಳ್ಳೋದು ನಾವು. ಅವ ಯಾವುದೋ ದೇಶಕ್ಕೆ ಹೋಗಿ ಅದಕ್ಕೆ ಕೂತ ಮೇಲೆ ಇಲ್ಲ, ಅವನನ್ನು ಬಿಡುವುದಿಲ್ಲ, ಅವನನ್ನು ಹಿಡಿತರಿಸ್ತೆ. ಅವ ಈ ಬದಿ ಪೂರ್ತಿ ಮುಳುಗಡೆ ಮಾಡೇ ಹೋಗಿದ್ದಾವ. ಶೀಘ್ರದಲ್ಲಿ ಲೆಕ್ಕಾಕೋ, ಯಾರ್ಯಾರೋ ಬಡಪಾಯಿ ಮಕ್ಕಳಿಗೆ ಆದ್ರೆ ಪಾಪ ಯಾವ ರೀತಿ ಶಿಕ್ಷೆ, ಅವ್ರು ಎಲ್ಲಿ ಹೋಗ್ಬೇಕು? ಅವರು ಕ್ಷಣಾರ್ಧದಲ್ಲಿ ಪ್ರಕರಣ ತೀರ್ಮಾನ ಆಗಿ ಹೋಗ್ತದೆ. ಹೌದಾ? ಇಂಥ ದೊಡ್ಡವ್ರ ಮಕ್ಕಳಿಗೆಲ್ಲ ನೋಡು, ಅವ್ರು ಎಲ್ಲಿ ಹೋಗಿ ಕೂತ್ಕೋಬೇಕು ಅಲ್ಲಿ ಕೂತ್ಕೊಂಡ್ಮೇಲೆ ಈಚೆ ನಿಮ್ಮ ಆರ್ಭಟ ಏನು? ಅರೆ ಎಂತ ಅರ್ಥ ಖರ್ಚು ಮಾಡೋದು ಬೇರೆ ಅಲ್ಲ. ಮೇಲಾಗಿ ಈಗ ನೀವು ಹುಡುಕಿಸ್ಲಿಲ್ವಾ? ಹುಡುಕಿಸಿದ್ದೇನೆ, ಆಳುಗಳನ್ನ ಬಿಟ್ಟು. ಹೌದು. ಎಷ್ಟು ಎಲ್ಲ ಕಡೆ ಹುಡುಕಿಸಿದಿ? ಹೌದು. ನಾನು ತಿಳಿದಾಗೆ ಹಿರೇಳು ಲೋಕವನ್ನು ಹುಡುಕಿದ್ದ. ನೋಡು, ಅದೇ ಪಾಪ ಆಳಿಗೆ ಮನೆ ಕಟ್ಟುಕ ಹಣ ಇಲ್ಲದೆ ಹೋದ್ರು ನೀವು ಹಣ ಹಾಕೋದಿಲ್ಲ. ನೀವು ಇದಕ್ಕೆ ಹಾಗಲ್ಲ, ಈರೇಳು ಲೋಕ ಹುಡುಕಿಸಿದ್ರಿ. ಹೆಚ್ಚು ಅಂದ್ರೆ ಇಲ್ಲಿ ನಿನ್ನ ಸ್ಥಾನ ಎಂಥದ್ದು ಅಂತ ನಿನಗೆ ಗೊತ್ತು, ನಾ ಹೇಳುವುದು ಬೇಡ.
ಮತ್ತೂ ಒಂದು ಹೇಳುವುದು ಕೃಷ್ಣ, ಹೇಳ. ಎಂಜಲಾದ ಹೊಲಸಾದದ್ದು ವಿಷಯವೇ ಅಲ್ಲ. ಆಹಾ! ಮತ್ತೇನ್ ಮಾಡ್ಬೇಕಿತ್ತು? ಈಗ ನೀನು ಅಭಿಮಂತ್ರಿಸಿದ್ಯಲ್ವಾ? ಹ. ಏನು ಚೆಲ್ದ್ರೆ ಏನಾಗ್ತದೆ ನೋಡು, ಉತ್ತರ ಕೊಡು. ಅಭಿಮಂತ್ರಿಸಿ ಚೆಲ್ದ್ರೆ ಏನಾಗ್ತದೆ? ಇದೇನು ಆಗುದು? ಏನೂ ಆಗ್ಲಿಲ್ಲ ಅಂದ್ರೆ ಹಿಂದೆ ಮಾಡಿದವರಿದ್ದಾರೆ. ಹ. ಹೌದಾ? ಹ. ಕಲ್ಮಾಶಪಾದ ಅಂತ ಹೇಳಿಸ್ಕೊಂಡದ್ದೇ ಹೇಗೆ ಅವ? ಅವನು ಶಾಪ ಕೊಡಬೇಕು ಅಂತ ಅಭಿಮಂತ್ರಿಸಿದ. ಮತ್ತೆಂತ ಮಾಡುದು ಅಂತ ತೆಗೆದ, ಕೊನೆಗೆ ಗತಿ ಇಲ್ಲ. ಹೆಂಡತಿ ಬಂದು ತಡೆದು ಬೇಡ, ಅವರು ಋಷಿಮುನಿಗಳು, ನೀವು ಹಾಗೆ ಮಾಡಬಾರ್ದು ಅಂತ ಹೇಳಿದಾಗ ಇವನು ಅಭಿಮಂತ್ರಿಸಿದವ ಅದು ಹಾಗೆ ಎಲ್ಲೋ ಹಾಕ್ಲಿಕ್ಕಿಲ್ಲ ಅಂತ ಪಾದದ ಮೇಲೆ ಬಿಟ್ಕೊಂಡ. ಆದ್ದರಿಂದ ಅದು ಕಪ್ಪಾಯ್ತು. ನಿನಗೆ ಆ ಸಮಸ್ಯೆ ಇತ್ತ, ಮೈ ಮೇಲೆ ಹೊಯ್ಕೊಂಡ್ರು ಮತ್ತೆ ಪ್ರತ್ಯೇಕತೆ ಕಾಣ್ತಾ ಇರಲಿಲ್ಲ. ಅಲ್ಲ ವಿಚಾರ, ದಾರುಕ ಅಲ್ಲ ವಿಚಾರ, ಅಂಥದ್ರಲ್ಲಿ ನೀವು ಅದನ್ನೂ ಮಾಡಲಿಲ್ಲ. ಈಗ ಹಿಂದಿನವರು ಮಾಡಿದ್ದು ಕೆಲವೊಮ್ಮೆ ಆದರ್ಶ ಇರ್ತದೆ, ಹೌದು, ಅದನ್ನೂ ಮಾಡಲಿಲ್ಲ. ಹಾಗಿದ್ರೆ ಅಲ್ಲಿ ಯಾಕೆ ಹೀಗೆ ಮಾಡಿದೆ ಎನ್ನುವುದು ನನಗೆ ಬಹಳ ಸಂದಿಗ್ಧ ಪ್ರಶ್ನೆ. ಸಿಟ್ಟು ಮಹಾರಾಯ, ನನಗೆ ಗೊಂದಲ, ಸಿಟ್ಟು ನನಗೆ. ನಾನು ಮತ್ತೊಂದು ಮಾತಾಡ್ತೇನೆ. ಈಗ ಒಂದು ನೀರು ಅದು ಪಾಪ ಹೊಲಸಾಯ್ತು ಎನ್ನುವ ಕಾರಣಕ್ಕಾಗಿ ನಿನಗೆ ಸಿಟ್ಟು ಬಂತಲ್ಲ, ತಕ್ಕೊಂಡದ್ದು ನದಿಯ ಸಮುದ್ರದಿಂದಲ್ಲ, ನೀರು ತಕೊಳ್ಳಿಲ್ವಾ? ಜಲಚರ ಎಲ್ಲ ಅದರೊಳಗೆ ಇರುವುದಿಲ್ವಾ? ಅದು ಹೊಲಸು ಮಾಡುವುದಿದ್ರೆ ಅಂದ್ರೆ ತಿಂದದ್ದನ್ನು ಅದು ಬಿಡುವುದಿದ್ರೆ ಅದು ನೀರಿನ ಒಳಗೆ ಬಿಡ್ತದ, ಅಲ್ಲ ಇವರು ಬಂದು ನೀರು ತಕ್ಕಂತ್ರೋಳು ಮೇಲೆ ಹೋಗಿ ದಡದ ಮೇಲೆ ಬಿಡ್ತದ? ನೀರೊಳಗೆ ಅಲ್ವಾ? ಅಂದಮೇಲೆ ಅದು ಹೊಲಸೆ ಅಲ್ವ ನೀರು? ಅಲ್ಲ ನಾ ಕೇಳುದು, ನಂಗೆ ಒಂದು ವೈಜ್ಞಾನಿಕವಾಗಿ ಅದು ಉತ್ತರ ಕೊಟ್ಟರು ಒಡ್ಡಿಲ್ಲ ನೀವು. ಬೇಡ, ವೈಜ್ಞಾನಿಕವಾಗಿ ಹೌದು, ಯಾವ ರೂಪ ಆದ್ರೂ ಒಡ್ಡಿಲ್ಲ, ನಾನು ಸಿದ್ಧ ಇದ್ದೆ. ಅದಿಲ್ಲ, ನಿಮ್ಮದ್ದು ಪೌರಾಣಿಕವಾಗಿಯೋ ಆಧ್ಯಾತ್ಮಿಕವಾಗಿಯೋ ಯಾವ್ದು ಉತ್ತರ ಕೊಟ್ಟರು ಒಡ್ಡಿಲ್ಲ. ಇದೆಲ್ಲ ಇಷ್ಟೆಲ್ಲ ಮಾತಾಡಿಸಿ ಕೊನೆ ನಾನೇ ಹೇಳಿಸ್ಕೊಳ್ಳುದು, ಅದು ಬೇರೆ. ಬಿಟ್ಟರೆ ನಾ ಏನು ನೀ ಹೇಳುವುದಿಲ್ಲ, ನಂಗೆ ಬೇಕಾದಷ್ಟು ಅನುಭವ ಆಗಿದೆ. ಬಹಳ ಜಿಜ್ಞಾಸೆ ಮಾಡ್ರು ಅವನು ಚೊರಿ ಅಂಡೆ ಅಂತರು. ಅಲ್ಲ ವಿಚಾರ, ಅದಕ್ಕೆ ಕಾರಣ ಜನ ಅಲ್ಲ ಪಾಪ, ಅವ್ರಿಗೆ ಅಷ್ಟೆಲ್ಲ ಗೊತ್ತಾಗುದಿಲ್ಲ. ಒಟ್ಟಿಗಿದ್ದವರೇ ನಮ್ಗೆ ಹೆಸರು ಕೊಟ್ಟು ನನ್ನೆದ್ರು ಕೆಲವು ಮಾತಾಡ್ಲಿಕ್ಕೆ ಆಗದೆ ಹೋದವರೆಲ್ಲ ನಂಗೆ ಚೊರೆ ಅಂಡೆ ಅಂತ ಹೇಳುವುದೇ, ಎಂತ ಮಾಡ್ಲಿಕ್ಕೂ ಇಲ್ಲ ಬಿಡು. ಆದ್ರೆ ನಂಗೆ ಒಂದು ರೂಪದಲ್ಲಿ ಉತ್ತರ ಕೊಟ್ಟರು ಸಾಕು. ಏನದಾರುಕ ಇದು ಹಾಗಿದ್ರೆ ಆ ನೀರನ್ನು ತಕೊಂಡು ಅಭಿಮಂತ್ರಿಸಿದ್ರೆ ಆಗ್ತದೆ ಅಂತ ಆದ್ರೆ ಅವನದೊಂದು ಹುಂಡು ಪಾಪ ಕುದುರೆ ಏಂಜಲ್ ಬಿದ್ರು ಹೋಗುದು ಎಂತದ್ದು? ನಂಗೆ ಉತ್ತರ ಬೇಕು. ಅದಿಲ್ಲ, ಅದೆಲ್ಲ ಬಿಟ್ಬಿಡುವ. ದಾರಿಯೆಲ್ಲ ನಾವು ಹೋಗ್ತಾ ಇರ್ತೇವೆ, ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ತಾ ಇರ್ತೇವೆ, ಪಾಪ ಮರದ ಮೇಲೆ ಕಾಗೆ ಕೂತ್ಕೊಂಡಿರ್ತದೆ. ಅದಕ್ಕೆ ಪಾಪ ಅದರ ಲೆಕ್ಕ ಇದು ತಾನು ಕೂತ್ಕೊಳ್ಳುವ ತಾಣ ಅಂತ. ಇವ ದಾರಿಯಲ್ಲಿ ಹೋಗ್ತಿದ್ದವನ ಲೆಕ್ಕ ದಾರಿ ನಮಗಾಗಿ ಇರುವುದು ಅಂತ. ನೋಡು, ಪರಸ್ಪರ ಎಲ್ಲ ಪ್ರಾಣಿಗಳೇ, ಪ್ರಾಣ ಇದ್ದದ್ದೆಲ್ಲ ಅಲ್ವಾ? ಅದು ಕೂತು ಲೆಕ್ಕ ಹಾಕುವುದು ತಾನು ಕೂತ ಜಾಗ ಅಂತ. ಪಾಪ ಅದಕ್ಕೂ ತಿಂದದ್ದು ಸಹಜವಾಗಿ ಆದ್ಮ ಕಾಕ ಸಹಜ ವಯಸ್ಸ ಉಚ್ಚಿಷ್ಟೆ ಮಾಡ್ತದೆ. ಈ ಕೆಳಗಡೆ ಹೋಗುವನು ಬಟ್ಟೆ ಮೇಲೆ ಬೀಳ್ತದೆ. ಇವ್ ಒಳ್ಳೆ ಕಾರ್ಯಕ್ರಮಕ್ಕೆ ಹೊರಟದ್ದು ಅಂತ ಇಟ್ಕೋ. ಆಗ ಅವನು ಏನ್ ಮಾಡುದು? ನನ್ನ ಬಟ್ಟೆಯನ್ನು ಹೊಲಸು ಮಾಡಿದಂತ ಕಾಗೆಯನ್ನು 8 ದಿವಸದಲ್ಲಿ ಕೊಳ್ಳಿಲ್ಲ ಅಂತಾದ್ರೆ ನಾ ಬೆಂಕಿಗೆ ಹಾರ್ತೆ ಹೇಳುದ? ನಂಗೆ ಅಲ್ಲ, ನೀ ಶಾಂತ ಅದೊಂದು ಕೇಳು ಭಾವನೆ. ನಾ ಯಾಕೆ ಗೊತ್ತಾ, ಕೆಲವೆಲ್ಲ ಭಾವನೆ ನೋಡಿದೆ. ಆಡುವ ಮಾತಿಗೆ ಒಂದು ಭಾವನೆ ಬೇಕಾ ಬೇಡವಾ? ಒಂದು ರೂಪ ಬೇಕು. ಎಂತ ಮಾಡಿ ಸಾಯುದು ಹೇಳು. ನಮ್ಮ ಕ್ಷೇತ್ರದಲ್ಲಿ ಹೇಳ್ಕೊಳ್ಳಿಕ್ಕೆ ನಮಗೆ ನವರಸ ಉಂಟು ಅಂತ ನಾವು ಹೇಳ್ತೇವೆ. ಮುಖದಲ್ಲಿ ಸುಡುಗಾಡಿ ಯಾವ ರಸವೂ ಇಲ್ಲ, ಏಕೋಭಾವದಲ್ಲಿ ಎಲ್ಲ ಮಾತಾಡ್ಕೊಂಡು ಹೋದವಂಗೂ ಒಂದು ಹೆಸರು ಬರೋ ಕ್ಷೇತ್ರ ಅಂದ್ರೆ ಇದು. ಎಂತ ಮಾಡ್ಲಿಕ್ಕಿಲ್ಲ, ಅದು ಯೋಗ. ಕೆಲವರೆಲ್ಲ ಹೆಸರು ಬರುವುದು ಹಾಗೆ, ಇದ್ರ ಬಗ್ಗೆ ನಾವೇನು ಹೇಳಲಿಕ್ಕಿಲ್ಲ. ಇರ್ಲಿ, ನಾನು ಇನ್ನಲ್ಲಿ ಕೇಳುದು ಇಷ್ಟು ಕೃಷ್ಣ. ಹಾಗಿದ್ರೆ ಬುದ್ಧಿವಂತ ಮಾಡ್ಬೇಕಾದ್ದೇನು? ಹೋಗಿ ಆ ಬಟ್ಟೆ ತೆಗೆದು ಹಾಕಿಯೋ ಮತ್ತೊಂದು ಬಟ್ಟೆ ಹಾಕೊಂಡು ಹೋಗುದು ಅಷ್ಟೇ. ಬಿಟ್ಟರೆ ಕಾಗೆ ಕೊಲ್ತೆ ಅಂತ ಪ್ರತಿಜ್ಞೆ ಮಾಡುವುದಲ್ಲ. ಮತ್ತೆ ಬಿದ್ದದ್ದು ಎಂಜಲು ಅಂತ ಆದ್ರೆ ಆ ಕುದುರೆ ಕೊಲ್ಬೇಕು ನೀನು. ಗೈನನ್ ಕೊಲ್ತೆ ಹೇಳಲಿಕ್ಕೂ ನಂಗೇನು ಆಧಾರ ಸಿಕ್ಕುವುದಿಲ್ಲ. ಅದು ಹೇಗೆ ಬಿದ್ದದ್ದು ಅವನ ಎಂಜಲ ಅಲ್ಲ, ಸಮಸ್ಯೆ ಇರುವುದು ಹಾಗೆ. ಈಗ ಇದೆಲ್ಲ ಬಿಟ್ಟು ಬಿಡುವ. ಇದು ಯಾರಲ್ಲಿ ಮಾತಾಡುದು ಕೃಷ್ಣ? ನಾನು ನಿನ್ನಲ್ಲಿ ಮಾತಾಡುದು. ನಮ್ಮ ಕೃಷ್ಣ ನನ್ನ ಒಡೆಯ, ನನ್ನ ಒಡೆಯನಿಗೆ ಅಪವಾದ ಬರಬಾರ್ದು. ಈಗ ನಾವು ಮುಂದೆ ಮಾತಾಡುವವರು ಬಾಯಿ ಮುಚ್ಚಿಸಬಹುದು ಕೃಷ್ಣಯ್ಯ, ಹಿಂದಿನಿಂದ ಮಾತಾಡುವವರು ಬಾಯಿ ಮುಚ್ಚಿಸ್ಲಿಕ್ಕೆ ಆಗ್ತದ? ಆ ಕಾರಣಕ್ಕಾಗಿ ಪ್ರಶ್ನೆ ಬೇರೆ. ಇದು ನಿನ್ನಲ್ಲೇ ಕೇಳಿದ್ದೆ. ಹಾಗಂತ ನೀನು ನನ್ನಿಂದ ಏನಾಗಬೇಕು ಅಷ್ಟೇ ಹೇಳು.
ಅದು ಏನಾದ್ರೂ ಪ್ರಶ್ನೆ ಬೇರೆ. ದಾರುಕ ಹಾ. ಇಲ್ಲಿಯವರೆಗೆ ಈಗ ನಿನಗೆ ಇದೆಲ್ಲ ಈಗ ಉತ್ತರ ಕೊಡಿ, ಇದನ್ನ ನಿನ್ ತಲೆ ಬರಲಿಲ್ವ ಅಂತ. ಅಲ್ಲ ಬಂದಿದ್ಯಾ ಮಾರಾಯ. ಹಾ. ನಾನೇನೋ ಪ್ರತಿಜ್ಞೆ ಮಾಡಿದ್ದು ಹೌದು. ಹಾ. ಯಾಕೆ ಪ್ರತಿಜ್ಞೆ ಮಾಡಿದೆ? ಯಾಕೆ? ಜಲಮಲಿನ ಆಯ್ತೋ ಇಲ್ವೋ ಹೌದು. ಆ ಕ್ಷಣಕ್ಕೆ ಬಂದು ಸಿಟ್ಟು ಹಿಂದೆ ಮುಂದೆ ನೋಡಿದ್ದಲ್ಲ, ಅವನನ್ನು ಕೊಂದು ಕಳೀತೇನೆ ಅಂತ. ಮತ್ತೊಂದು ಹೇಳುವುದಾ? ಏನು? ಅಲ್ಲಿ ನಾನು ಅರ್ಗೆ ಕೊಡುವಾಗ ಹಾ. ನನ್ನ ಜೊತೆ ನೀನಿದ್ದಿದ್ರೆ ಹಾ. ಬಹುಶಃ ನೀನಲ್ಲಿ ತಡೀತಾ ಇದ್ದೀಯೇ. ಪ್ರಸಂಗ ಇಷ್ಟು ಉದ್ದಾಗೂ ಪ್ರಶ್ನೆ ಇಲ್ಲ. ಹೌದಾ? ಅಲ್ಲಿಗೆ ಕರದೊಳು ಪರಶು. ಯಾಕೆ ಹೇಳ್ತೇನೆ, ಈಗ ಅದಿರ್ಲಿ, ಅವ ಸಿಗಲಿಲ್ಲ. ಅವ ಎಲ್ಲೇ ಹೋದ್ನೇನೋ, ಹಾ. ಅದು ತಲೆ ಬಿಸಿ ಮಾಡ್ಕೊ ಕೂತಿದ್ಯಾ. ಹುಡುಕಾಟದಲ್ಲಿದ್ದವರು ನಾವು. ಹಾ. ಅವ ಇಷ್ಟು ದಿನ ಸಿಗ್ಲಿಲ್ಲ ಅಂತ ತಲೆಬಿಸಿ ನನಗೆ. ಹಾ. ಈಗ ಹಾಗಲ್ಲ, ಹಾ. ಈಗ ಸಿಕ್ಕಿದ್ದಾನಲ್ಲ ಎಂಬ ತಲೆಬಿಸಿ. ಯಾಕೆ ಸಿಕ್ಕಿದ್ದಾನೆ ಕೊಲ್ಬೇಕು ಎನ್ನುವ ಕಾರಣಕ್ಕಾಗಿ ತಲೆ ಬಿಸಿಯ? ಅಲ್ಲ ಮಹಾರಾಯ, ಆ ವ್ಯಾಮೋಹ ನಿನಗಿಲ್ಲ. ನಾನು ನೋಡಿದಾಗೆ ಎಂತವ್ರನ್ನ ಕೊಂದವ ನೀನು. ಮತ್ತೆ ಇವನನ್ನು ಬಿಡುವುದೆಂತ? ಸೋದರ ಮಾವನನ್ನೇ ಬಿಟ್ಟವ. ಮತ್ತೆ ಆದ್ರೆ ಈ ಒಂದು ಕೆಲವು ಮಾವಂದಿರೆಲ್ಲ ಜಾಗ್ರತೆ ಮಾಡ್ಬೇಕು, ಕಷ್ಟ ಮಾಡಿ. ಹೌದಾ ಹೌದು. ದಾರುಕ, ಹಾ. ಈಗ ಗಯಗಂಧರ್ವ ಎಲ್ಲಿದ್ದಾನೆ? ಹಾ. ಅಲ್ಲಿಲ್ಲೇ ಎಲ್ಲೋ ಇದ್ದದ್ದಲ್ಲ, ಹಾ. ಪಾಂಡವರೆಲ್ಲ ಆಶ್ರಯವನ್ನು ಪಡೆದಿದ್ದಾನೆ. ಏ ಗ್ರಾಚಾರ ಕೆಟ್ಟವನು. ಅವಾಗ ಹೋಗಿ ಅವ ಅದ್ರ ಬದಲು ಯಮನ ಮನೆಗೆ ಹೋಗ್ಬೋದಿತ್ತು. ಅವ ಅಲ್ಲೆಲ್ಲ ಹೋಗಿ ಬಂದೇ ಇಲ್ಲ. ಅಲ್ಲ, ಅದು ವಿಚಾರ ಹೇಳಿದ್ದು. ಅಲ್ಲೇ ಆಶ್ರಯ ಪಡೆದಿದ್ದಿದ್ರು ಸ್ವಲ್ಪ ಹೊತ್ತಿರ್ತಿದ್ನ ಏನೋ. ಹೋಗಿ ಹೋಗಿ ಪಾಪ ಪಾಂಡವರಲ್ಲಿ ನಿನ್ನ ಹಾಗೆ ಆದವ ಹೋಗಿ ಉಳಿದ್ರೆ ಮತ್ತೆ ಅವನ ಕತೆ ಏನಾಗ್ಬಹುದು? ಏನಾಗ್ಬಹುದು? ಬಹುಶಃ ವಿಷಯ ಗೊತ್ತಿಲ್ಲ ಹಾ. ಇವರಿಗೆ. ನಿನ್ನ ಹಾಗೆ ಅಂತ ಗೊತ್ತಿರ್ಲಿಲ್ಲ. ಹಾ. ಗೊತ್ತಾದ್ರೆ ಅಲ್ಲೇ ಅವರೇ ಹೊಡೆದುಕೊಂಡ್ರು. ಹಾಗಾಗುವುದಿಲ್ವ ದಾರುಕ? ಯಾಕೆ? ಬರೇ ಆಶ್ರಯ ಪಡೆದಿದ್ದಲ್ಲ, ಹಾ. ಅವನಿಗೆ ಅಭಯ ಕೊಟ್ಟಿದ್ದಾರೋ ಯಾರು? ಪಾರ್ಥ. ಧರ್ಮರಾಯನ ಪಾದದಾಣೆ, ನಿನ್ನ ಜೀವಕ್ಕೆ ನನ್ನ ಜೀವ ಅಂತ ಅವ ಪಾಶಬದ್ಧನಾಗಿದ್ದಾನೆ. ಅದು ನಿನ್ನಾಣೆ ಕೊಡ್ಲೂ ಇಲ್ಲ ಅಲ್ಲಿ. ಯಾವುದೇ ಕ್ಷಣದಲ್ಲಿ ಅವರು ಒಂದು ಹೆಸರಿಗೆ ಹಾಕಿದ ಅಕ್ಕಿ ಬೇಯಲಿಲ್ಲ ಅಂತಾದ್ರೂ ಕೃಷ್ಣ ಅಂತ ಹೇಳುವವರು ಪಕ್ಷ ಬದಲು ಮಾಡಿದಾರ. ಈಗ ಕೃಷ್ಣನ್ ಸುದ್ದಿಯೇ ಇಲ್ಲ. ಧರ್ಮರಾಜ್ ನಾಣೆ ತಗೊಂಡ್ರು. ಅಂದ್ರೆ ಇದು ಚಲಾವಣೆ ಇಲ್ಲ ಅಂತ ಲೆಕ್ಕ ಹಾಕಿದ್ರು ಏನೋ. ಅಲ್ಲಲ್ಲ, ಕೊನೆಗೆ ಅದು ಅರ್ಜುನ ಅವನಲ್ಲಿದ್ದ ವಿಚಾರವನ್ನ ತಿಳಿದ್ನೋ ಇಲ್ವಾ? ಆಗ ಗಂಧರ್ವ ನನಗೆ ಬೇಕಾದವನಲ್ವಾ? ಹೌದು. ಹಾಗಾಗಿ ಸಂಧಾನ ಮಾಡಿ ಬಾ ಎಂದು ತಂಗಿ ಸುಭದ್ರೆಯನ್ನ ಕಳುಹಿ ಕೊಟ್ಟೆ. ತಂಗಿಯನ್ನು? ಹೌದು. ಪರಿಣಾಮ ಶೂನ್ಯ ಫಲ ದಾರುಕ, ಶೂನ್ಯ ಫಲ. ಇನ್ನಾದ್ರೂ ನಿಮ್ಮ ಕುಟುಂಬ ರಾಜಕೀಯ ನಿಲ್ಲಿಸಿ ಕೃಷ್ಣಯ್ಯ. ಅಲ್ಲಲ್ಲ, ಏನಲ್ಲ ನೀವು ಮಾಡುದು ಹಾಗೆ. ಇಲ್ಲೇ ಹೋದ್ರೆ ತಂಗಿಯನ್ನು ಕಳಿಸಿದ್ಯಾಕಪ್ಪ? ಸಂಧಾನ ಮಾಡಿ ಬರ್ಲಿಕ್ಕೆ ಅಗತ್ಯ ಉಂಟ. ಇನ್ನೇನೆ ಕೇಳು, ನೀನು ಕಳಿಸಿದ ಉದ್ದೇಶ ಪಾಪ ತಂಗಿ ಸುಭದ್ರೆ ಹೋದದ್ದೇ ಹೌದಾದ್ರೆ ಜೈಲಲ್ಲಿ ತಾಕ್ತಾಳೆ ಅಂತ ಲೆಕ್ಕ ಹಾಕಿದೆಯೋ ಏನೋ. ಹಾಗೆ ಕೊಡ್ಲಿಕ್ಕೆ ಅವ ಕರುಣಾನಿಧಿಯ? ಇದ್ಯಾರ ಇದು ಕರುಣಾನಿಧಿ, ಕರುಣಾಸಾಗರ ಅಂತ ಹೇಳುವುದು ನಿನಗೆ. ನನಗೆ ಹೆಸರಿದ್ದ ಜಯ ಲಲಿತ, ಸುಲಲಿತವಾಗಿ ಅಂದ್ರೆ ಹಾಗೆ ಹೇಳಿದ್ದು ನಾನು. ಸುಭದ್ರೆ ಹೋದ್ರೆ ಜಯ ಲಲಿತ ಆಗ್ತದೆ ಅಂತ ಲೆಕ್ಕ ಹಾಕಿದ್ಯಾ? ಆಗ್ಲಿಕ್ಕಿಲ್ಲ. ವಿಷಯ ಗೊತ್ತಾಯ್ತಲ್ಲ, ಅವ ಕರುಣಾನಿಧಿಯೂ ಅಲ್ಲ. ಈಗ ಏನ್ ತೀರ್ಮಾನ ತಗೊಂಡೆ? ಈಗ ಒಂದು ತೀರ್ಮಾನವನ್ನು ತಗೊಂಡಿದ್ದೇನೆ. ಏನು? ಮತ್ತೇನಲ್ಲ, ಈಗ ಗಯಗಂಧರ್ವ ಬರಬೇಕು, ಈ ದ್ವಾರಕೆಯ ಮೂಗುಳಿಬೇಕು, ನಮ್ಮವನೇ ಆಗಿರುವಂತಹ ದಾರುಕ ಹೋಗ್ಬೇಕು. ನಮ್ಮ ದಾರುಕ. ನೀ ಎಷ್ಟು ಶ್ರೇಷ್ಠ ವ್ಯಕ್ತಿ ಮಾರಾಯ. ಕೃಷ್ಣಯ್ಯ, ನಿಜವಾಗಿ ಯಜಮಾನರಿಗೆ ಮೊದ್ಲು ಕಾಣುವುದು ಕೆಲಸದವ್ರು. ಅವ್ ಎಂತದಕ್ಕಾದ್ರೂ ಮೊದ್ಲವ್ರು ಕೆಲಸದವ್ರನ್ನೇ ಕರೆಯುವುದು. ಕೊನೆಗೆ ಅನಿವಾರ್ಯ ಬಿದ್ರು ಕುಟುಂಬದವ್ರು. ನೀ ಹಾಗೆ ಮಾಡ್ಲಿಲ್ಲ, ಕೊನೆಗೆ ನನ್ನ ಕರೆದೆ. ಏನು ಆದ್ರೆ ಈಗ ಮೂಗು ಉಳಿಬೇಕು. ಆದ್ರೆ ದ್ವಾರಕೆಯ ಮೂಗಾಗಿರುವ ಈ ದಾರುಕ ಹೋಗಬೇಕು. ಏನಾಗಬೇಕು ಕೃಷ್ಣ? ನೀನು ಹೋಗಿ ಸಂಧಾನ ಮಾಡಿ ಬರ್ಬೇಕು. ಹೋಗಿ ನಾನು ಹೇಳ್ಬೇಕು. ಹೌದಾ? ಆದ್ರೂ ಒಂದು, ನಿನಗಾದಂತ ಅನ್ಯಾಯಕ್ಕೆ ನನಗೆ ಏರಿದ್ರು ಎರ್ತಲ್ಲಿ ಹೋದ್ರೆ ಅವ್ರು ಬಿಟ್ಟು ಕೊಟ್ಟರು. ಅದಿಲ್ಲ ಅಂತಾದ್ರೆ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ. ಎತ್ತಿದ ಕೈಗೆ 2-4 ಬಿಟ್ಟರು ಬಿಟ್ಟೆ ನಾನು. ನಾನಿನ್ ಕೊಳುವುದೇ ಅದಕ್ಕಾಗಿ. ನೀನಲ್ಲಿ ಹೋಗಿ 4 ಬಿದ್ದೇ ಬರಬೇಕು. ಕೃಷ್ಣಯ್ಯ, ಏನಾಯ್ತಾ? ಇದು ನೀ ಒಂದೊಂದ್ಸಲ ಮಾತಾಡುದೇ ಹಾಗೆ ಮಾಡೆ. ಎಲ್ಲಿ ಕಲ್ಲು ಹೊಡಿತಿ, ಎಲ್ಲಿ ಹಣ್ಣು ಬೀಳ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇದು ಭಾವನೆಯಲ್ಲಿ ಹೇಳ್ಬಿಟ್ಟಿಯಾ ಅಥವಾ
ವಾಸ್ತವ ಹೇಳಿದ್ದೀನಿ. ಅಲ್ಲ ಅದೇ ನಂಗೆ ಅದೇ ಹೆದರಿಕೆ ಅದ್ದು. ವಾಸ್ತವ ಆದ್ರೆ ಸ್ವಲ್ಪ ಬೈವೆ. ಇಲ್ಲೇ ಹೋದ್ರೆ ನೀವು ಹೋದ್ಮೇಲೆ ನಾಲ್ಕು ಬೀಳ್ತದೆ. ಬಿದ್ದ ಮೇಲೆ ನಾ ಬರ್ಬೇಕು. ನೀ ಯಾರಿಗಂತ ಸರಿ ಮಾಡಿ ಹೇಳು. ಅಲ್ಲ ನೀ ಹೋದ್ಮೇಲೆ ಮತ್ತೆ ಯಾರಿಗೆ ಬೀಳುವುದು? ಆ ವಿಶ್ವಾಸ ಉಂಟೆ ನಿನಗೆ? ಹೋಗಿ ಜಗ್ದ ಅವನು ಮುಸುಡಿ ಬಿಟ್ಟರು ಬಿಟ್ಟೆ. ಅರ್ಜುನ ಮಾತಾಡ್ರೆ ಮತ್ತೆ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ. ನೀವು ಕೊನೆ ಬಾವ ಬಾವ ನೀವು ಒಂದಾದ್ರೆ ಉಂಟಲ್ಲ. ಇಲ್ಲವೇ ಇಲ್ಲ. ನಾ ಮಲ್ಕೊಂಡ ಚೂರಿ ಹಾಕಿದ್ರು ನಂಬಿಕೆ ಉಂಟು. ನಾನ್ ನಿಮ್ ನಂಬ್ಕೊಂಡು ಹೋಗುದು. ಕೊನೆ ನೀವು ಬಾವ ಬಾವ ಹಳೆ ಒಟ್ಟಾಗ್ಬಿಡ್ತೀರಿ. ಇಲ್ಲ ಇಲ್ಲ ಈ ವಿಷಯದಲ್ಲಿ ಆಗಲ್ಲ. ಅದೊಂದು ಆಗ್ಬಾರ್ದು. ತಾರುಕ ಅಲ್ಲಿಯವರೆಗಾಗಿ ಹೋದಾಗ 4 ಬೀಳ್ತದೆ. 4 ಬಿದ್ದು ವಿನಃ ನೀ ಬರಬಾರ್ದು. ಬರುವುದಿಲ್ಲ, ಅಷ್ಟು ಮಾಡೇ ಬರ್ತೇನೆ. ಹೌದಾ? ಕಾಯಿನ ನೀ ಎಳ್ಕೊಂಡು ಬರ್ತೇನೆ. ಎಳ್ಕೊಂಡು ನೀ ಚಿಂತೆ ಮಾಡುದು ಬೇಡ. ಚಿಂತೆ ಮಾಡುವುದಿಲ್ಲ. ವಿಶ್ರಾಂತಿ ತಗೋ. ಇದು ಒಂದು ಈಗ ನೀನು ನನ್ನಿಂದಲೇ ಕಳುಹಲ್ಪಟ್ಟವ ಹೇಳುವುದು ಪಾಂಡವರಿಗೆ ತಿಳಿಬೇಕು ಬೇಡವಾ? ಗೊತ್ತಾಗಬೇಕು. ಹಾಗಾಗಿ ನಿನ್ನಿದ್ದಕ್ಕೆ ಅಷ್ಟೇ. ಇದೆಲ್ಲ ನಿನಗೆ ಅವಶ್ಯಕತೆ ಇಲ್ಲ. ನಂದು ನಾ ಪದ್ಯದ ಅರ್ಥ ಹೇಳುವ. ನೀ ಇದ್ರಲ್ಲಿ ಇದ್ದದ್ದು ಹೇಳುವುದು ಅಲ್ಲ ಬಿಡು. ಅಂದ್ರೆ ಹೇಳ ಸರಿ ಮಾಡಿ ಹೇಳು. ಹಾಗಲ್ಲ, ನಿನ್ನದ್ದೇ ಹೇಳುವವ, ಸರಿಯಾದದ್ದು ಹೇಳುವವ. ಇದ ನಮ್ದು ಎಂತ ಬಿಟ್ಟರು ನಾವಿದ್ರ ಸುತ್ತಾಗ್ತೇ. ನಾನು ಅಲ್ಲೇ ಇರ್ತೀನಿ. ಪ್ರಸಂಗದ ಒಳಗೆ ಅಧಿಕ ಮಾಡಿ ಅನ್ನು ಬಿಟ್ರೆ ಹೊರ್ಗಲ್ಲ. ಹೊರ್ಗೆ ಅಂತ ಹೇಳಿದ್ರೆ ಅವ್ನು ಯಾವನಿದ್ರು ಒಳಗೆ ಇದ್ದೆ ಅಂತ ತೋರ್ಸೋದ ಇದೆ ಉಂಟು. ತಲೆ ಬಿಸಿಬೇಡ. ಬೇಡ, ಮತ್ತೆ ಯಾರಾದ್ರೂ ಬಂದ್ರು ನೋಡ್ತೇನೆ ನಾನು. ಅದೆಲ್ಲ ಬಲ್ಲೆ ನಾನು. ಹಾಗಾಗಿ ನಿಶ್ಚಿಂತೆ. 4 ಬಿದ್ದು ವಿನಃ ತಾರುಕ 4 ಬಿದ್ದು ವಿನಃ ಬರಬಾರ್ದು. ಬನ್ನಿ ಹಬ್ಬ ಮಾಡಿಸ್ನು. ಪರಾಕ್ರಮ ಕಂಠೀರವ ಇರುವಂತ ಸ್ಥಳ ನಾನು ಅಂತ ದ್ವಾರಕೆಗೆ ಯಾರಂತ ಕೇಳಿದ್ದೀರಿ? ಹೊತ್ತಿ ಗಂಠನಾದ. ಏನ್ ನಮ್ ಪ್ರಾರಬ್ಧ ನೋಡಿ. ನೀವು ಹೇಳಲಿಕ್ಕೆ ಆ ಬದಿ ಪಿಣಿಪಿಣಿ ಆಗ್ಲಿಕ್ಕೆ. ಸ್ವಾಮಿ, ನಾನು ನಿಮ್ಮ ಹತ್ರ ಕೇಳ್ತೇನೆ, ಏನು ಕೃಷ್ಣ ಬಲರಾಮ್ರ ಇಬ್ಬರಿದ್ರೆ ದ್ವಾರಾವತಿ ಆಗ್ತದ? ಅಲ್ಲ ಕೇಳುದು ನಾನು. ಯಾರಲ್ಲಿ ಕೇಳ್ಕೊಂಡು ಅವರೇ ಒಳಗೋಗಿ ತಂದು ಕೊಡುದಾ? ಸುಮ್ಮನೆ ಅವ್ರನ್ನ ದೊಡ್ಡದು ಮಾಡಿದ್ದು ನೀವು. ಈಗ ಹೇಳ್ತೆ ಕೇಳಿ. ಕೃಷ್ಣನ ಬಗ್ಗೆ ನನಗೂ ಭಾರಿ ಒಂದು ಸಣ್ಣ ಅನುಮಾನ ಇತ್ತು. ದೇವ್ರು ಹೌದೋ 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 ಅಂತ. ಯಾಕೆಂದ್ರೆ ಎಲ್ಲರೂ ಹೇಳ್ತಿದ್ರಲ್ಲ, ಹಾಗಾಗಿ ನಾನು ಹೌದು ಮಾಡಿದ್ದೆ. ಆದ್ರೆ ಕೆಲವೊಂದು ಪ್ರಕರಣ ನೋಡಿದಾಗ ನನಗೆ ಅನುಮಾನ ಗಟ್ಟಿಯಾಗಿತ್ತು. ಇವತ್ತು ನಿರ್ಣಯ ಆಯ್ತು. ದೇವರಲ್ಲವೇ ಅಲ್ಲ. ದೇವರು ಹೌದು ಅಂತ ಆದ್ರೆ ಒಂದು ಗಯ ಸಿಗದೆ ಅವರು 14 ಲೋಕ ಹುಡುಕಿಸಿದ್ದೆ ಅಂತ ಹೇಳಲಿಕ್ಕೆ ಏನರ್ಥ? ಒಂದನೇದಾಗ ಅಲ್ಲ, ಬರೆದಿಟ್ಕೊಳ್ಳಿ. ಅಲ್ಲೇ ಒಂದು ಬರೆದಿಟ್ಕೊಳ್ಳಿ, ನೀವು ಬೇಕಾಗ್ತದೆ ಅದು. ಇದೇ ಕಾರಣ ಇಟ್ಟುಕೊಳ್ಳಿ. ಇನ್ನೂ ಹೇಳ್ತೇನೆ, ಸರಿ ಸೂಕ್ಷ್ಮ ವಿಚಾರ ಮಾಡಿ. ನನಗುಂಟಲ್ಲ ಈ ಕೃಷ್ಣ ಇಲ್ಲಿಗೆ ಇಷ್ಟ ಆದದ್ದೇ ಸರಿ ಅನ್ನಿಸ್ತಾ ಉಂಟು. ಎಂತದ್ದು? ಆ ಪಾಂಡವರನ್ನು ದೊಡ್ಡದು ಮಾಡಿದ್ದಿ ಯಾರು? ಇವನೇ. ಅದರಲ್ಲೂ ಆ ಅರ್ಜುನ ಇವ ಒಂದಲ್ಲ ಅಂತ ಆಗಿದ್ರೆ ಇಷ್ಟೊತ್ತಿಗೆ ಅವನು ಚಾಪೆ ಮೂಲೆ ಹಿಡಿದು ಚಾಪೆ ಅಲ್ಲೇ ಬಿಡಿಸ್ಬೇಕಿತ್ತು. ಅಲ್ಲಿಂದ ಇಲ್ಲಿಗೂ ಏನಾದ್ರೂ ಅವನನ್ನು ದೊಡ್ಡದು ಮಾಡಿದ್ದಿದ್ರೆ ಇವನೇ. ಅಂದ್ರೆ ಪ್ರತಿಯೊಂದಕ್ಕೂ ನೋಡಿ, ಬುದ್ಧಿವಂತನಾದ ಕೃಷಿಕ ಏನ್ ಮಾಡ್ಬೇಕು ಗೊತ್ತಾ? ಅವ್ರ ಹಿತ್ತಲಲ್ಲಿದ್ದಂತ ಗಿಡ ಬಳ್ಳಿಗೆ ಗೊಬ್ಬರ ನಿರ್ವಾಕ್ಬೇಕು. ಬೇರೆಯವ್ರ ಹಿತ್ತಲಲ್ಲಿದ್ದಂತ ಪಾಪ ಗಿಡಕ್ಕೆ ಬಳ್ಳಿಗೆ ಗೊಬ್ಬರ ಹಾಕಿದ್ರು ಅಂತಾದ್ರೆ ನಾಳೆ ಫಲ ಕೊಯ್ಯುವುದು ಯಾರು? ಬೇರೆಯವರೇ. ಇವ್ರಿಗೆ ಸಿಗುವುದಿಲ್ಲ. ಹೌದಾ? ಯಾಕೆಂದ್ರೆ ಯಾರ್ದೋ ಜಾಗದಲ್ಲಿ ಮತ್ತೆ ನಟ್ಕೊಂಡು ಅಲ್ಲಿ ನೀರು ಗೊಬ್ಬರ ಹಾಕ್ರೆ ಫಲ ಕೊಯ್ಯುವುದು ಅವರೇ. ಇವ ಅರ್ಜುನನನ್ನು ಬೆಳೆಸಿದ್ದು ಏನಾಯ್ತು ಈಗ? ಇವನು ಕುತ್ತಿಗೆಗೆ ಸುತ್ತಂತ. ಹೌದಾ? ಅದೇ ದಾರುಕನ ಬೆಳೆಸಿದ್ರೆ ಅಲ್ಲ, ವಿಚಾರ ಮಾಡಿ. ನಮ್ಮ ಕೃಷ್ಣ ಅಂತ ನಾ ಜೀವನಾದ್ರೂ ಕೊಡ್ತಿದ್ದೆ. ಅವ ಜೀವ ತೆಗಲಿಕ್ಕೆ ಬಂದ. ಇಷ್ಟ ಮಾಡಿಕೊಂಡದ್ದು ಇವನೇ. ಒಂದದು ಈ ಪ್ರಕರಣದಲ್ಲಿ ಇನ್ನೊಂದು ಬೇಸರ ಉಂಟು ಕೃಷ್ಣ ಇನ್ಮೇಲೆ ನನಗೆ ಮಾನಸಿಕ ಆಗಿದೆ. ಭಾಗವತ್ರೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ನನಗೆ ಯಾರಾದ್ರೂ ನಮಸ್ಕಾರ ಕೊಟ್ಟರು ನಾನು ಪಕ್ಕಂತ ತಿರುಗಿ ನಮಸ್ಕಾರ ಕೊಡೋದಿಲ್ಲ. ಯಾಕೆಂದ್ರೆ ಈ ರಥದಲ್ಲಿ ಅವ ಹಿಂದೆ ಕೂತ್ಕೊಳ್ಳುದು, ನಾನು ಸಾರಥಿಯಾಗಿ ಮುಂದೆ ಕೂತ್ಕೊಳ್ಳುದು. ಓಡಿಸ್ಕೊಂಡು ಹೋಗ್ತಿರ್ತನ ದಾರಿಯಲ್ಲಿ ಆಚೆ ಈಚೆ ಬಂದವರೆಲ್ಲ ಓಹೋ ಹೋ 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 ನಮಸ್ಕಾರ ಹೇಳುದು.
ನನ್ನ ಕಲ್ಪನೆ ಮುಂದೆ ಕೂತದ್ ನಾನೇ ಅಲ್ಲ, ನನಗೆ ಕೊಟ್ಟುಬಿಟ್ರು ಅಂತ ನನ್ನ ಲೆಕ್ಕ. ಅದು ನಂಗೆ ಏನು ಮಾಡಬೇಕು ಹೇಳಿ, ಇದು ನೆನಪೇ ಇರುವುದಿಲ್ಲ ಹಿಂದಿದ್ದದ್ದು. ನನಗೆ ಕೊಟ್ಟರು ಅಂತ ನಾ ಲೆಕ್ಕ ಹಾಕಿ ಹಾ 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 ನಮಸ್ಕಾರ ಆಡುದು. ಆ ಮುಂದೆ ಬರುವವ ಒಂದು ನಮ್ಮ ತಕೊಂಡು ಕೊನೆಗೆ ಬೇಕಿದ್ರೆ ಅವನಿಗೆ ಕೊಡ್ಲಿ, ಅವ ಹಾಗೆ ಮಾಡುವುದಲ್ಲ. ಮುಂದೆ ಕೂತ್ಕೊಂಡು ನನಗೆ ಸನ್ನೆ ಹೀಗೆ ಮಾಡಿ ಕೊನೆಗೆ ಹೀಗೆ ಮಾಡಿ ನಮಸ್ಕಾರ ಮಾಡುದು ಹಿಂದಿದ್ದವನಿಗೆ, ಅಂದ್ರೆ ಕೃಷ್ಣನಿಗೆ. ಇದು ನನಗೆ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ, ಇವತ್ತು ನಾನು ಒಬ್ಬನೇ ದಾರಿಯಲ್ಲಿ ಹೋಗುವಾಗ ಯಾರಾದ್ರೂ ಬಂದು ನನಗೇ ನಮಸ್ಕಾರ ಕೊಟ್ಟರು ನಾ ತಿರುಗು ನೋಡುದು ಹೀಗೆ. ಅಂದ್ರೆ ಇವು ಎಲ್ಲಿ ಮತ್ತೆ ಹಿಂದಿದ್ನೋ, ಮತ್ ನಮಗೆ ಅವಮಾನ ಆಗುದು ಬೇಡ, ನಮಗೆ ಒಂದು ರೀತಿ ಮಾನಸಿಕ. ಹಾಗಾಗಿ ಹೆಚ್ಚಿನ ಜನ ನಮಸ್ಕಾರ ಕೊಟ್ಟರೆ ನಂಗೆ ನನ್ನ ಲೆಕ್ಕ ನನಗಲ್ಲ ಇದು ಅಂತಲೇ, ಇದರಿಂದ ನಂಗೆ ಕೆಟ್ಟ ಹೆಸರು ಬಂದಿದೆ. ಅವನು ಸಾಯಲಿಕ್ಕೆ ಒಂದು ನಮಸ್ಕಾರ ಕೊಟ್ಟರು ಕೊಡುವುದಿಲ್ಲ, ನಾ ಆ ಜಾತಿಯವನ, ನನ್ನ ಈ ಒಳ ವ್ಯತೆ ಯಾರ ಹತ್ರ ಹೇಳುದು ನಾನು. ಹಾಗಾಗಿ ಇವತ್ತು ಹಾಗಲ್ಲ, ಒಂದು ಅವಕಾಶ ಸಿಕ್ತು. ಯಾವುದಕ್ಕೆ? ಒಂದು ರಾಯಭಾರಿಯಾಗಿ ನೋಡಿ ನನಗೊಂದು ಮನಸ್ಸಿತ್ತು. ಇವೆ ಈ ರೀತಿ ಅರ್ಜುನನನ್ನು ಬೆಳೆಸುವಾಗ ಈಗ ಈ ಪ್ರಕರಣ ಏನಾಯ್ತು ಅಂತ ನಿಮ್ಗೆ ಗೊತ್ತಾಯ್ತಲ್ಲ. ಕೃಷ್ಣಾರ್ಜುನರಲ್ಲಿ ಯುದ್ಧ ಆಗುವಂತ ಸಂದರ್ಭ ಬಂದು ಒದಗಿದೆ. ಹೀಗೆ ಬಿಟ್ಟರೆ ಆಗುವುದೇ, ಹೆಸರದು ಕೊಡಬೇಕು. ಅದಲ್ಲ, ನನ್ನ ಪ್ರಯತ್ನದಿಂದ ಈ ಸಂದರ್ಭಕ್ಕೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ ಪ್ರಸಂಗಕ್ಕೆ ತಾಲೂಕ ಸಂಧಾನ ಅಂತಾದ್ರೂ ಬರಬೇಕು ಅಂತ ಇತ್ತು ಮನಸ್ಸಿನಲ್ಲಿ. ಬಂತ ನಾವಿನ್ನೇನು ಹೆಚ್ಚು ಕಾಲ ಇಲ್ಲ, ಹೋದ್ರು ಅಡ್ಡಿಲ್ಲ, ಬಂತು ನಮಗೆ. ಹಾಗೆ ಇದು ಜನ ಹೇಳ್ಬೇಕ, ಯಾರು ಹೇಳ್ಬೇಕು? ನಾನೇ ಹೇಳ್ಕೊಳ್ಳೋದು ದಾರುಕ ಸಂಧಾನ ಅಂತ. ಜನಕ್ಕೆ ಗೊತ್ತಾಗ್ಬೇಕಾ ಬೇಡವಾ? ಅದಕ್ಕೆ ಏನ್ ಮಾಡ್ತಾನೆ ಕೇಳ್ರಿ. ಇವತ್ತೆ ನಾನು ಸಾರಥಿಯಾಗಿ, ಅಯ್ಯಯ್ಯೋ ಬೇರೆ ಗೊತ್ತಿಲ್ಲ ನಮ್ಗೆ, ರಾಯಭಾರ ಹೌದು, ಸಾರಥ್ಯ ನಾವೇ ಮಾಡ್ಕೊಂಡು ಸಾಯ್ಬೇಕು. ಅವ್ರ ಹತ್ರ ನಮ್ಗೊಂದು ಸಾರಥಿ ಕೊಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಜಮಾನ್ರ ಲೆಕ್ಕ ಆಗ್ತಾರ, ನೀ ಮಾಡುದೇ ಅದು, ಮತ್ತೆ ನಿಂಗೆ ಸಾರಥಿ ಅಂತಕ, ಅದಕ್ಕೆ ಯಾರು ಸಂಬಳ ಕೊಡುದ ಕೇಳಿದ್ರೆ ಮಾತಾಡ್ಲಿಕ್ಕೆ ನಮ್ಗೆ ಗತಿ ಇಲ್ಲ. ಹಾಗಂತ ರಾಯಭಾರಿಯಾಗಿ ಹೋಗುವ ನನಗೊಂದು ಸಾರಥಿಯೂ ಗತಿ ಇಲ್ಲದೆ ನಾನೇ ಹೊಡ್ಕೊಂಡು ಹೋಗುದು ನಮಗೆ ಅವಮಾನ ಅದು. ಹಾಗಾಗಿ ಇವತ್ತೇನ್ ಮಾಡ್ತೇನೆ ಅಂದ್ರೆ, ಯಾರಿಗೂ ಹೇಳ್ಬೇಡಿ, ಕೃಷ್ಣ ಕೂತ್ಕೊಳ್ಳೋ ಜಾಗ ಉಂಟಲ್ಲ, ರತಿಕರು ಕೂತ್ಕೊಳ್ಳೋದು ಅಂತ ಹೇಳುದು, ಆ ಜಾಗದಲ್ಲಿ ನಾ ಕೂತ್ಕೊಳ್ತೇನೆ. ಸಾರಥಿ ಕೂತ್ಕೊಳ್ಳೋ ಜಾಗದಲ್ಲಿ ನನ್ನ ಪಾದ ಹೀಗೆ ಇಟ್ಕೊಳ್ತೇನೆ, ಮುಂದೆ ಇಟ್ಕೊಂಡು ಆ ಕುದುರೆಯ ವಾಗೆ ಉಂಟಲ್ಲ ತಂದು ಅದಕ್ಕೆ ಕಟ್ಕೊಳ್ಳೋದು ನಾನು. ಅಲ್ಲೇ ಹೀಗನ್ನೋದು ಕಾಲು, ಅಂದ್ರೆ ನಾನು ಕುದುರೆ ನಾನೇ ಓಡಿಸ್ತಿದ್ದೆ ಅಂತ ನೋಡುವವರಿಗೆ ಗೊತ್ತಾಗ್ಬಾರ್ದು. ಆ ಜಾಗ್ರತೆ ಮಾಡ್ತೆ. ಅದು ಅಭ್ಯಾಸ ಇದ್ದದ್ದು ಹೋಗ್ತದೆ. ಆದ್ರೆ ಹೋಗುವಾಗ ಏನ್ ಮಾಡ್ತೇನೆ ಗೊತ್ತಾ, ನೇರ ಕಾಮ್ಯ ಕಾಮನಕ್ಕೆ ಹೋಗುದಿಲ್ಲ ನಾನು. ಅಲ್ಲಿ ಹೋಗುದ್ರೊಳಗೆ ಎಷ್ಟು ಅಡ್ಡದಾರಿ ಓಣಿ ಎಲ್ಲ ಸಿಗ್ತದ, ಎಲ್ಲ ಓಣಿಯಲ್ಲಿ ಹೋಗುದು, ಜನ ಸಿಗ್ತಾರೆ. ದಾರುಕನವ್ರು ಎಲ್ಲಿಗೆ ಅಂತ ಕೇಳ್ತಾರೆ. ನಾನು ರಾಯಭಾರಕ್ಕೆ ಹೋಗ್ತಾ ಇದ್ದೇನೆ, ಪಾಂಡವರಲ್ಲಿ ಪ್ರಕರಣ ಹೀಗೆ ಅಂತ ಹೇಳಿ ನನ್ನ ಪ್ರಚಾರ ನಾನೇ ಮಾಡ್ಕೊಳ್ಳುದು. ಇವತ್ತಿನ ಪರಿಸ್ಥಿತಿ ಹಾಗುಂಟು ಸ್ವಾಮಿ, ವಿಚಿತ್ರ. ಅವ್ರವ್ರ ಪ್ರಚಾರ ಅವ್ರವ್ರೇ ಮಾಡ್ಕೊಳ್ಳುದು. ಬಹಳ ಕಡೆ ನೋಡಿದೆ ನಾನು, ಎಲ್ಲಿವರೆಗೆ ತಯಾರಾಗಿದ್ರು ಅಂತ ಹೇಳಿದ್ರೆ ವಿಚಿತ್ರ. ನಿಜವಾದ ಬುದ್ಧಿ ಇದ್ದವ್ರಿಗೆ ಮಾತ್ರ ಗೊತ್ತಾಗುವುದು ಅದ್ರ ಒಳ್ಳೇದು ಕೆಟ್ಟದ್ದು, ಗೊತ್ತಿಲ್ಲದೆ ಹೋದವ್ರಿಗೆ ಗೊತ್ತಾಗುವುದಿಲ್ಲ. ಎಲ್ಲಿವರೆಗೆ ಅಂದ್ರೆ ಬಿಳಿ 5ರಲ್ಲಿ ಪದ್ಯ 40 ವರ್ಷ ಅದರೊಳಗಿದ್ದ ಕಲಾವಿದನಿಗೆ ಈ ಕಪ್ಪು 3 ಬಿಳಿ 2 ಬಿಳಿ 5 ಗೊತ್ತಾಗುವುದಿಲ್ಲ. ಅವ ಒಂದು ಪಾಪ ಹೊಟ್ಟೆ ಪಡಿಗೆ ಅಂತದ್ದು ಒಂದು ಮಾಡ್ಕೊಂಡು ಹಾಕುವ ಅವ ಬಿಳಿ 5. ಹಾಗಿದ್ರೆ ಅವನಿಗೆ ಬಿಳಿ 5 ಅಂತ ಹೇಳುವುದು ಯಾರು? ಇದೇ ಪ್ರಚಾರ ಅಂದ್ರೆ ಇದು. ಅವ್ರವ್ರೇ ಕೊಟ್ಕೊಂಡು ಪ್ರಚಾರ ಮಾಡಿಕೊಂಡು ಪಾಪ ಕ್ಷೇತ್ರದಲ್ಲಿ ಹೆಸರು ಮಾಡಿದವರೆಲ್ಲ ಬಾಳ್ ನೋಡಿದ್ದೆ ನಾನು. ಪ್ರತಿಯೊಂದು ವಿಭಾಗದಲ್ಲೂ ಗ್ರಹಿಸಿದ್ದೆ, ಹೇಳ್ಕೊಳ್ಳಿಕ್ಕೆ ಆಗುದಿಲ್ಲ. ಹಾಗಿದ್ರೆ ಇವತ್ತು ನಮ್ಮ ಪ್ರಚಾರ ನಾವೇ ಮಾಡ್ಕೊಂಡ್ರೆ ತಪ್ಪೇನು? ನನ್ನದ್ದು ನಾನೇ ಮಾಡ್ಕೊಳ್ಳೋದು ಅನಿವಾರ್ಯ. ಹೀಗೆ ಮಾಡಿಕೊಂಡು ಅಲ್ಲಿಗೆ ಹೋಗ್ತೇನೆ. ಆದ್ರೂ ಒಂದುಂಟು, ಭೀಮಾರ್ಜುನರು ಅವರ ಬಗ್ಗೆ ನಾನು ಹುಡುಗಾಟಿಕೆ ಮಾಡುವಾಗಿಲ್ಲ. ಪರಾಕ್ರಮಿಗಳೇ, 2 ಮಾತಿಲ್ಲ. ಭೀಮಾರ್ಜುನರು ಪರಾಕ್ರಮಿಗಳೇ. ಹಾಗಂತ
ಅವರನ್ನು ಮೆಚ್ಚುವುದು ಹೇಗೆ ಅದು ವಿಚಾರ ಮಾಡಿದ್ದೆ ನಾನು. ಏನ್ ಮಾಡ್ತೀವಿ? ಎಲ್ಲಾದ್ರೂ ಅವರು ಜೋರಾಗಿ ನಮ್ಮಲ್ಲಿ ಮಾತಾಡ್ಲಿಕ್ಕೆ ಬಂದ್ರೆ ಆಗ ಒಂದು ಕೆಲಸ ಮಾಡ್ತೇನೆ ನಾನು. ಏ ಭೀಮಾ, ಅರ್ಜುನ ಯುದ್ಧ ಮಾಡಬೇಕು ನನ್ನಲ್ಲಿ ಅಂತ ಆದ್ರೆ ಗೋತ್ರ ಸೂತ್ರ ಪ್ರವರ ಎಲ್ಲವನ್ನು ಹೇಳಿ ಯುದ್ಧ ಮಾಡುವ ಕ್ರಮ ಉಂಟು. ಏ ಭೀಮ ನಿನ್ನ ಪ್ಯಾರ, ಅರ್ಜುನ ನಿನ್ನ ಪ್ಯಾರ, ಇದು ಯಾಕೆ ಕೇಳ್ತಾ ಕೇಳಿ. ನೈತಿಕವಾಗಿ ಅವರನ್ನು ಕೊಲ್ಲುವುದು. ಬಲ ಎಂಥದ್ದೇ ಬಲ ಇರಲಿ, ಹಾಗಿದ್ರೆ ಬಲ ಯಾವುದು? ಮಾನಸಿಕ ಬಲ ಬಲ. ಆ ರೀತಿ ಕೇಳುವುದರಿಂದ ಅವ್ರು ಎಂತ ಒಬ್ಬೊಬ್ಬನ ಹೆಸರು ಹೇಳ್ತಾರ? ಅಲ್ಲಿ ವಿಚಾರ ಮಾಡಿ, ಇದು ನಿಮಗೂ ಗೊತ್ತಿರ್ಬೋದು ಪ್ರಕರಣ. ಒಬ್ಬೊಬ್ಬರ ಹೆಸರು ಹೇಳ್ತಾರ, ಒಬ್ಬೊಬ್ಬರ ಹೆಸರು ಹೇಳಿದ್ರೆ ಪಕ್ಕನ ಅಮ್ಮ ಯಾರು ಕೇಳ್ತೇನೆ ನಾನು. ಅದು ಎಲ್ಲ ಬರ್ಬೇಕಲ್ಲೇ. ಹೀಗೆ ಮಾಡಿ ನೈತಿಕವಾಗಿ ಅವ್ರು ಕೊಂದಾದ್ರೂ ಅವ್ರು ಕೈ ಎತ್ತದೆ ಹೋದಾಗ ಮಾಡಿ ಇವತ್ತು ಗೈನನ್ನು ತಂದು ನಾನೊಂದು ಹೆಸರು ಮಾಡ್ಬೇಕು. ಆದ್ರೆ ಒಂದು ಉಪಕಾರ ಮಾಡಿ, ಕೆಲವು ಸಲ ನಂಗೆ ನೆನಪಾಗುವುದಿಲ್ಲ. ಅಕಸ್ಮಾತ್ ಅವ್ರು ಯುದ್ಧಕ್ಕೆ ಮುಂದೆ ಬರ್ತರು ಅಂದ್ರೆ ನಂಗೊಂದು ನೆನಪು ಮಾಡ್ಬೇಕು ನೀವು. ಅಪ್ಪಯ್ಯನ ಸುದ್ದಿ ತೆಗಿಲಿಕ್ಕೆ ಅದು ದೊಡ್ಡಕ್ಕೆ ಮತ್ತೆ ಅಪ್ಪಯ್ಯ ಅಂತ ಹೇಳ್ಬೇಡಿ. ಅಂದ್ರೆ ನೀವೇ ಹೇಳ್ಕೊಟ್ರಿ ಅಂತ ಎಲ್ಲವರಿಗೂ ಗೊತ್ತಾಗ್ತದೆ. ದಾರುಕಗೂ ಸ್ವಂತಿಕೆ ಇಲ್ಲ, ಅವ್ರು ಹೇಳಿದ್ಮೇಲೆ ಹೇಳ್ದ ಅಂತ ಆಗ್ತದೆ. ಅದು ಬೇಡ. ಸಣ್ಣಕ್ಕೆ ಒಪ್ಪು ಅನ್ನಿ ಅಷ್ಟೇ. ಒಪ್ಪು ಅಪಯ ಅಂತ ಬೇಡ, ಒಪ್ಪು ಅಂದ್ರೆ ಸಾಕು. ಅಲ್ಲಿಗೆ ನಾ ಅಪ್ಪನ ಸುದ್ದಿ ಎತ್ತು ಬಿಡ್ತೇನೆ. ಅವ್ರು ಕೈ ಎತ್ತಲಿಕ್ಕಿಲ್ಲ, ಆ ವಿಶ್ವಾಸ ಉಂಟು. ಈಗ ಹೊರಟ ಪರಿ ಹೇಗೆ ಅಂತೀರಿ?